ಕುರುಬ ಸಮಾಜಕ್ಕೆ ನ್ಯಾಯಯುತ ಪರಿಶಿಷ್ಟ ಪಂಗಡ ಅಂದರೆ ಎಸ್ಟಿ ಮೀಸಲಾತಿ ಕಲ್ಪಿಸುವಂತೆ ಒತ್ತಾಯಿಸಿ ಫೆಬ್ರವರಿ 23ರಂದು ಯಾದಗಿರಿ ನಗರದಲ್ಲಿ ರಾಜ್ಯ ಮಟ್ಟದ ಬೃಹತ್ ಜಾಗೃತಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಕರ್ನಾಟಕ ರಾಜ್ಯ ಮಟ್ಟದ ಕುರುಬರ ಸಂಘದ ರಾಜ್ಯ ಗೌರವಾಧ್ಯಕ್ಷ ಸಿದ್ದಣ್ಣ ತೇಜಿ ಅವರು ತಿಳಿಸಿದ್ದಾರೆ. ಅವರು ಯಾದಗಿರಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಯಾದಗಿರಿ ಜಿಲ್ಲಾ ಘಟಕದ ಆಶ್ರಯದಲ್ಲಿ ನಡೆಯುವ ಈ ಜಾಗೃತಿ ಸಮಾವೇಶವು ಲಿಂಗೈಕ್ಯರಾದ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು, ಕಾಗಿನೆಲೆ ಕನಕ ಗುರುಪೀಠ, ತಿಂಥಣಿ ಬ್ರಿಡ್ಜ್ ಅವರ ದಿವ್ಯ ಆಶೀರ್ವಾದದೊಂದಿಗೆ ಜರುಗಲಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಮಾಜ ಬಾಂಧವರು, ಹೋರಾಟಗಾರರು, ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ತಿಳಿಸಿದರು. ಕುರುಬ ಸಮಾಜಕ್ಕೆ ಸಂವಿಧಾನಬದ್ಧವಾಗಿ ದೊರಕಬೇಕಾದ ಎಸ್ಟಿ ಸ್ಥಾನಮಾನಕ್ಕಾಗಿ ಹಲವು ದಶಕಗಳಿಂದ ಹೋರಾಟ ನಡೆಯುತ್ತಿದ್ದು, ಹಳ್ಳಿಯಿಂದ ದಿಲ್ಲಿಯವರೆಗೆ ಸ್ವಾಭಿಮಾನ ಮತ್ತು ಸಂವಿಧಾನಬದ್ಧ ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಈ ಸಮಾವೇಶ ಹೊಸ ತಿರುವು ನೀಡಲಿದೆ. ಸಮಾವೇಶದ ಮೂಲಕ ಹೋರಾಟವನ್ನು ಮತ್ತಷ್ಟು ಸಂಘಟಿತರಾಗಿ ಮುಂದುವರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಇನ್ನು ಕುರುಬ ಸಮಾಜದ ನ್ಯಾಯಯುತ ಬೇಡಿಕೆ ಈಡೇರದಿದ್ದಲ್ಲಿ ದೆಹಲಿಯ ರಾಮಲೀಲಾ ಮೈದಾನ ಮತ್ತು ಜಂತರ್ ಮಂತರ್ನಲ್ಲಿ ನಿರಂತರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಸಿದ್ದಣ್ಣ ತೇಜಿ, ರಾಜ್ಯ ಸಂಘಟಕರು ಕರಿಯಪ್ಪ ಕರಿಗಾರ್ ಮತ್ತು ಜಿಲ್ಲಾ ಗೌರವಾಧ್ಯಕ್ಷ ಪರಸಣ್ಣ ಗೌಡ್ರು ಮತ್ತು ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮುನಂಗಲ್, ಜಿಲ್ಲಾ ಉಪಾಧ್ಯಕ್ಷ ರಾಘವಂಕ್ ಪಾಟೀಲ್, ಅದೇ ರೀತಿ ಜಿಲ್ಲಾ ಕಾರ್ಯಾಧ್ಯಕ್ಷ ಭೀಮು ಪೂಜಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸರ್ಕಾರದ ರೂಲ್ ನಂಬರ್ 28ರಲ್ಲಿ ಇವತ್ತಿಗೂ ಕೂಡ ಇಡೀ ಕರ್ನಾಟಕದ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿದೆ. ಅದಿದ್ರೂ ಕೂಡ ರಾಜ್ಯ ಸರ್ಕಾರ ನಮಗೆ ಸಾಕಷ್ಟು ತಾರತಮ್ಯ ಮಾಡಿದೆ. 2016ರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ನಾವು ಈ 3 ಜಿಲ್ಲೆಯ ಮುಖಂಡರು, ಕುರುಬ ಸಮಾಜದ ಮುಖಂಡರು, ಗೊಂಡ ಕುರುಬ, ರಾಜಗೊಂಡ, ಕಾಡ ಕುರುಬ ಎಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿ ಭೇಟಿಯಾದಾಗ 2016ರಲ್ಲಿ ಈ 3 ಜಿಲ್ಲೆಯಲ್ಲಿರುವಂತಹ ಒಂದೇ ಪಂಗಡಕ್ಕೆ ಸೇರಿದರೆ ಅವ್ರಿಗೆ ಸಿಂಧುತ್ವ ಕೊಡಬೇಕು ಅಂತ ಮುಖ್ಯಮಂತ್ರಿ ಆದೇಶ ಮಾಡ್ತಾರೆ ಸಿದ್ದರಾಮಯ್ಯ. ಅದಾದ್ಮೇಲೆ ಇವತ್ತಿಗೂ ಕೂಡ ನಮಗೆ ಸರಿಯಾದ ರೀತಿ ಸಿಂಧುತ್ವ ಸಿಗ್ತಾ ಇದೆ. ಮತ್ತೆ ಕುಲಶಾಸ್ತ್ರ ಅಧ್ಯಯನ ವರದಿ ಆಗಬೇಕು ಅಂತಂದ್ರೆ ಇಡೀ ರಾಜ್ಯದಲ್ಲಿ ಇಲ್ಲಿವರೆಗೆ ಪರಿಶಿಷ್ಟ ಪಂಗಡದಲ್ಲಿ 50 ಸಮಾಜಗಳಿಗೆ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿ ಇವತ್ತು ಎಸ್ಟಿ ಕೊಟ್ಟರು ಕೂಡ ಅವ್ರದ್ದು ಯಾವುದೂ ಕುಲಶಾಸ್ತ್ರ ಅಧ್ಯಯನ ವರದಿ ಇಲ್ಲ. ಯಾಕೆ ಕುರುಬರಿಗೆ ಮಾತ್ರ ಪರಿಶಿಷ್ಟ ಪಂಗಡ ಪಟ್ಟಿ ಸೇರಿಸಿದಾಗ ನೀವು ಕುಲಶಾಸ್ತ್ರ ಅಧ್ಯಯನ ವರದಿ ಬೇಕು ಅಂತ ಹೇಳ್ತೀರಿ, ನೀವು 2 ಇಯರ್ಗಿಂದ ನೀವು ಎಸ್ಟಿ ಬರಬಾರ್ದು ಅಂತ ಹೇಳ್ತೀರಿ. ನೀವೇ ನಿರ್ಧಾರಗಳು ಮಾಡಿದ್ರೆ ಈ ಕಾನೂನು ಯಾಕಬೇಕು, ಸಂವಿಧಾನ ಯಾಕಬೇಕು, ಮತ್ತೆ ಈ ಲೋಕಸಭೆ ಯಾಕಬೇಕು? ಇಲ್ಲಿರೋದ್ರೆ ನೀವೇ 4 ಮಂದಿ ಕುರುಬರಿಗೆ ಎಸ್ಟಿ ಕೊಡೋದ್ರಾಗ ತಾರತಮ್ಯಗಳನ್ನ ತೋರಿಸಿದ್ರೆ ಮತ್ತೆ ಸಂವಿಧಾನ ಯಾಕಬೇಕು? ಮತ್ತು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜ ಇದ್ರೆ ಅದು ಕುರುಬ ಸಮಾಜ. ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಂತ ಸಮಾಜ ಯಾವ್ದಿದ್ರೆ ಅದು ಕುರುಬ ಸಮಾಜ. ರಾಜಕೀಯವಾಗಿ 60-70 ಲಕ್ಷ ಕುರುಬರಿದ್ರು ಕೂಡ 10-12 ಕಡೆ MLA ಆಗ್ತಾ ಇಲ್ಲ. ನಾವು ರಾಜಕೀಯವಾಗಿ ಕೂಡ ನಮಗೆ ಅನ್ಯಾಯ ಆಗ್ತದೆ. ಹಂಗಾಗಿ ನಾವು ಇದೇ ತಾರೀಕು 23ರಂದು ಕಲ್ಯಾಣ ಕರ್ನಾಟಕದ 7 ತಾಲೂಕಿನ ಎಲ್ಲ ಕುರುಬ ಸಮಾಜದ ಬಂಧುಗಳು, ಮುಖಂಡರು ಸೇರಿಕೊಂಡು